ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಷಾ ರಾವ್ ಯೂಟ್ಯೂಬ್ ಚಾನಲ್. ಇದು ಬಂದು ಒಂದು ಫ್ಯಾಮಿಲಿ ಟ್ರಿಪ್ ವಿಡಿಯೋ ಆಗಿರುತ್ತೆ. ಫ್ಯಾಮಿಲಿಯವರೆಲ್ಲ ನಾವು ಟ್ರಿಪ್ಗೆ ಹೋಗಿದ್ವಿ, ದೇವಸ್ಥಾನಗಳಿಗೆಲ್ಲ ಹೋಗಿದ್ವಿ. ನಾವು ಹೊರಟಿದ್ದು ಶುಕ್ರವಾರ 9ನೇ ತಾರೀಕು. ನಾವು ಆಲ್ಮೋಸ್ಟ್ ಬೆಂಗಳೂರು ಬಿಟ್ಟಾಗಲೇ ಒಂದು ಗಂಟೆ ಆಗಿತ್ತು ಟೈಮು. ಈ ಟ್ರಿಪ್ನ ನಾವು ಒಂದು ವಾರಕ್ಕಿಂತ ಮುಂಚೆ ಅಥವಾ ಒಂದು ತಿಂಗಳಿಗಿಂತ ಮುಂಚೆ ಪ್ಲ್ಯಾನ್ ಮಾಡಿದ್ದಲ್ಲ. ಜಸ್ಟ್ ಫಾರ್ ಒನ್ ಡೇಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಹೊರಟಿದ್ದಂಥ ಟ್ರಿಪ್ ಇದು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ಸಕ್ಕತ್ತಾಗಿತ್ತು ಟ್ರಿಪ್ ಮಾತ್ರ. ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಟ್ರಿಪ್ ಮಾತ್ರ ಫುಲ್ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲರ ಹತ್ರನೂ ಡ್ಯಾನ್ಸ್ ಮಾಡಿಸಿದ್ದೀವಿ. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನೋಡಿ, ಈಗ ಎಲ್ಲರನ್ನೂ ತೋರಿಸ್ತಾ ಇದ್ದೀನಿ ಯಾರ್ಯಾರು ಹೋಗಿದ್ವಿ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ನೆಕ್ಸ್ಟ್ ನಾನು ಮತ್ತೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೆ ಅನ್ನೋದೆಲ್ಲ ಮುಂದೆ ವೀಡಿಯೋದಲ್ಲಿದೆ. ವೀಡಿಯೋನ ಸ್ವಲ್ಪನೂ ಬಿಡ್ದಂಗೆ ಎಲ್ಲರೂ ಕಂಟಿನ್ಯೂ ಆಗಿ ವೀಡಿಯೋನ ವಾಚ್ ಮಾಡಿ. ಹೊರಡ್ತಿದ್ದಾಗೇ ಎಲ್ಲರೂ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ, ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗಾಡೀಲೇ. ಸಖತ್ ಫನ್ ಇತ್ತು ನೋಡಿ. ನಿಮಗೆ ಗೊತ್ತಲ್ಲ ಫ್ರೆಂಡ್, ಫುಲ್ ಸಾಂಗ್ನ ಪ್ಲೇ ಮಾಡೋ ಹಾಗಿಲ್ಲ ಯೂಟ್ಯೂಬಲ್ಲಿ. ಸೊ ಅದಕ್ಕೇ ಅಲ್ಲೇ ಸ್ವಲ್ಪ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಫಸ್ಟು ನಾವು ಹೋಗಿದ್ದು ಸಿಗಂದೂರು ಚೌಡೇಶ್ವರಿಗೆ. ನಾವೆಲ್ಲ ಅಲ್ಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸಿಗಂದೂರಿಗೆ ಹೊರಡ್ತಾ ಇದ್ವಿ. ನೋಡಿ, ಈಗ ಹೊಸ ಬ್ರಿಡ್ಜ್ ಆಗಿದೆಯಲ್ಲ, ಬ್ರಿಡ್ಜ್ ಮೇಲೆ ಬಿಟ್ಟಿದ್ದಾರೆ ಇವಾಗ. ತುಂಬ ಚೆನ್ನಾಗಿತ್ತು. ಬ್ರಿಡ್ಜ್ ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಈಗ ದೇವಿ ದರ್ಶನ ಮಾಡೋಣ, ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ನೋಡಿ ಬ್ರಿಡ್ಜ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ. ದೇವಿ ದರ್ಶನ ಆಗೋವರೆಗೂ ಯಾರಿಗೂ ಟಿಫನ್ ಇಲ್ಲ. ಎಲ್ಲರೂ ಫ್ರೆಶ್ ಆಗಿ ಕೂತ್ಬಿಟ್ಟಿದ್ದಾರೆ. ಟಿಫನ್ ಬೇರೆ ಇನ್ನೂ ಮಾಡಿರಲಿಲ್ಲ ಯಾರೂ. ಫಸ್ಟ್ ದೇವಿ ದರ್ಶನ ಮಾಡ್ಕೊಂಬಂದು ಆಮೇಲೆ ಟಿಫನ್ ಮಾಡೋಣ ಅಂತ ಈಗ ದೇವಿ ದರ್ಶನಕ್ಕೆ ಎಲ್ಲರೂ ಹೊರಟಿದ್ದೀವಿ. ನಮ್ಮ ಶ್ವೇತಾ ನೋಡಿ ಗಾಡಿಲೇ ಕೂತ್ಕೊಂಡು ಮೇಕಪ್ ಮಾಡ್ಕೋತಾ ಇದ್ದಾಳೆ. ಈಗ ನೋಡಿ ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಅಲ್ಲಿ ಬಿಸಿನೀರೆಲ್ಲ ಸಿಗುತ್ತೆ ಸ್ನಾನ ಮಾಡೋಕ್ಕೆ. ಅಲ್ಲಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಈಗ ಬಂದ್ವಿ. ನೋಡಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿದ್ರಲ್ಲ, ಹೆವಿ ರಶ್ ಇತ್ತು ಸಿಗಂದೂರು. ಬರೀ ಸಿಗಂದೂರು ಅಂತಲ್ಲ, ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀವಿ ದೇವಸ್ಥಾನಕ್ಕೆ ಅಲ್ಲೆಲ್ಲ ನೋಡಿಬೇಕಾದ್ರೆ ಕ್ರೌಡ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಎಲ್ಲ ಕಡೆನೂ. ಆದ್ರೂ ಬಿಟ್ಟಿಲ್ಲ, ಎಲ್ಲ ವೆಯ್ಟ್ ಮಾಡಿ ದರ್ಶನ ಮಾಡಿದ್ದೀವಿ. ನೋಡಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋಂಗೆ ಆಲ್ಮೋಸ್ಟ್ ದೇವಸ್ಥಾನ ಒಳಗಡೆ ಎಲ್ಲ ಮೊಬೈಲ್ ವಿಡಿಯೋ ಮಾಡೋಂಗಿಲ್ಲ, ರೆಕಾರ್ಡ್ ಮಾಡೋಂಗಿಲ್ಲ. ಅದಕ್ಕೇ ನಾನು ಜಸ್ಟ್ ಲೈನಲ್ಲಿ ಹೋಗ್ತಿದ್ವಲ್ಲ ಅದನ್ನು ಮಾತ್ರ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ದೇವಸ್ಥಾನದೊಳಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಟಿಫನ್ಗೆ ಅಂತ ಹೋದ್ವಿ. ಸಿಗಂದೂರಲ್ಲಿ ಬೆಳಗ್ಗೆ ಟಿಫನ್ ಕೊಡ್ತಾರೆ. ನಾವು ಹೋದಾಗ ಆಲ್ಮೋಸ್ಟು 9 ಗಂಟೆ ಆಗೋಗಿತ್ತು, ಕ್ಲೋಸೇ ಆಗೋಯಿತು, ನಮಗೆ ಸಿಗಲಿಲ್ಲ ಟಿಫನಲ್ಲಿ. ಅದಕ್ಕೇ ಸರಿ ಇನ್ನೇನು ಮಾಡೋದು, ಹೋಟೆಲ್ಗೆ ಹೋಗಿ ಅಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಹೋಗೋಣ ಹೋಟೆಲ್ಗೆ ಅಂತ. ನೋಡಿ ಈಗ ನೋಡೋಕೆ ಹೋಗಿದ್ವಿ, ಬಟ್ ನಮಗೆ ಸಿಗಲಿಲ್ಲ ಅಲ್ಲಿ ಟಿಫನ್ನು. 9 ಗಂಟೆ ಕ್ಲೋಸಿಂಗ್ ಟೈಮ್ ಅಲ್ವಾ, ಕ್ಲೋಸ್ ಆಗೋಗಿತ್ತು. ಅದಕ್ಕೇ ಇನ್ನು ಹೋಟೆಲ್ಗೆ ಹೋಗಿ ಅಲ್ಲಿ ಟಿಫನ್ ಮಾಡೋಣ ಅಂತ ಹೊರಟ್ವಿ.
ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ನೋಡಿ, ಇದು ಗೆಸ್ ಮಾಡಿ ಯಾವ ಪ್ಲೇಸ್ ಇದು ಅಂತ. ಇದು ಬಂದು ಸಿಗಂದೂರಿಂದ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ. ಅಲ್ಲಿಗೆ ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಂತೂ ರಶ್ ಇತ್ತು ಅಂದರೆ ಹೆವಿ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ದರ್ಶನಕ್ಕೆ ನಿಂತಿದ್ರು ಕಮ್ಮಿ ಅಂದ್ರೂ 4-5 ಅವರ್ ಆಗಿರೋದೇನೋ ನಾವು ದರ್ಶನ ಮಾಡೋಕ್ಕೆ, ಅಷ್ಟು ರಶ್ ಇತ್ತು. ನಾವು ಹೋದಾಗ ಟೈಮಿಂಗ್ಸ್ ಬಂದುಬಿಟ್ಟು 1:30 ಆಗಿರ್ಬೋದು, 1 ಗಂಟೆ 1:30 ಆಗಿರ್ಬೋದು. ಸಿಕ್ಕಾಪಟ್ಟೆ ರಶ್ ಇತ್ತು, ಕ್ಲೋಸ್ ಬೇರೆ ಮಾಡಿಬಿಟ್ಟಿದ್ರು. ಏಕೆಂದರೆ ಆ ಟೈಮಲ್ಲಿ ನೈವೇದ್ಯ ಮಾಡ್ತಿರ್ತಾರಲ್ವ ದೇವರಿಗೆ, ಹಾಗಾಗಿ ಕ್ಲೋಸಿಂಗ್ ಟೈಮ್ ಆಗಿತ್ತದು. ಹೆವಿ ರಶ್ ಇತ್ತು. ಇನ್ನು ನಾವು 5 ಅವರ್ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡೋದು ಅಂತ ಹಂಗೆ ಯೋಚನೆ ಮಾಡ್ಕೊಂಡಿದ್ವಿ. 5 ಅವರ್ ನಮ್ಗೆ ಇಲ್ಲೇ ಟೈಮ್ ವೇಸ್ಟ್ ಆದರೆ ನಾವು ಇನ್ನೂ ಬೇರೆ ಪ್ಲೇಸ್ನ ಕವರಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೇ ಸರಿ ಹೊರಗಿಂದ ಕೈ ಮುಕ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಉತ್ಸವ ಮೂರ್ತಿ ಬರುತ್ತಲ್ಲ, ಅದನ್ನು ಹೊರಗೆ ದೇವಸ್ಥಾನ 3 ರೌಂಡ್ ಸುತ್ತಿಸ್ತಾರೆ, ಹಾಗೆ ಕರ್ಕೊಂಬಂದರು. ಆ ಉತ್ಸವ ಮೂರ್ತಿನ ನೋಡಿದ್ವಿ, ತುಂಬ ಖುಷಿ ಆಯ್ತು. ಅವಾಗ ಒಳಗಡೆ ಹೋಗಿ ದರ್ಶನ ಮಾಡಲಿಲ್ಲ ಅಂದ್ರೆ ಹೊರಗಡೆಯಿಂದನಾರ ದರ್ಶನ ಸಿಕ್ತಲ್ಲ ಅಂತ ನೋಡಿ. ಇದು ಬಂದು ದೇವಸ್ಥಾನ ಸುತ್ತ ಉತ್ಸವ ಮೂರ್ತಿ ಬರುತ್ತೆ. ಈಗ ಉತ್ಸವ ಮೂರ್ತಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ, ಪ್ರಸಾದಕ್ಕೆ. ನೋಡಿ, ಅನ್ನ ಸಾಂಬಾರು. ಈ ದಕ್ಷಿಣ ಕನ್ನಡ ಸೈಡ್ ಹೋದರೆ ಈ ಕುಂಬಳಕಾಯಿ ಸಾರು ತಿನ್ನೋದೇ ಒಂಥರ ಮಜಾ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಆ ಕಡೆಗೆ ಆಲ್ಮೋಸ್ಟ್ ಇದೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಊಟ, ಪ್ರಸಾದ. ಅನ್ನ ಸಾಂಬಾರು, ಉಪ್ಪಿನಕಾಯಿ ಮತ್ತು ಚಟ್ನಿ ಸೂಪರ್ ಅಂದರೆ ಸೂಪರ್. ಆ ಸೈಡಲ್ಲಿ ದೇವಸ್ಥಾನಗಳಲ್ಲಿ ಪ್ರಸಾದ ಯಾರೂ ಮಿಸ್ ಮಾಡ್ಕೊಂಡಿದ್ವಿ, ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರು, ಚಟ್ನಿ ಆಗಲಿ, ಪಾಯಸ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಈಗ ನೋಡಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಹೊರಡೋಣ ಅಂತಂದ್ಬಿಟ್ಟು ಎಲ್ಲ ಊಟ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಕೊಲ್ಲೂರಿಂದ ನಮ್ಮ ಪಯಣ ಎಲ್ಲಿಗೆ ನೋಡ್ತಿದ್ದೀರಲ್ಲ, ಈ ವಿಡಿಯೋ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಗೆಸ್ ಮಾಡಿ ನೋಡೋಣ ಎಲ್ಲರೂ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಈ ಕೊಲ್ಲೂರು ಮುಗಿಸ್ಕೊಂಡು ಆನ್ ದಿ ವೇ ಬರೋದೇ ಉಡುಪಿ ಮಲ್ಪೆ ಬೀಚ್. ಇದು ದೇವಸ್ಥಾನ ಎಲ್ಲ ಬೆಳಗಿಂದ ಸುತ್ತಿದ್ವಲ್ಲ, ಅದಕ್ಕೇ ನೀರಲ್ಲಿ ಸ್ವಲ್ಪ ಆಡೋಣ. ನಮ್ಮ ಬೆಂಗಳೂರಲ್ಲಿ ಅಷ್ಟೇ ಚಳಿ, ಬಟ್ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಸೆಕೆಯಲ್ಲಿ. ಅದಕ್ಕೇ ಬೀಚಲ್ಲಿ ಹೋಗಿ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರೋಣ, ಚೆನ್ನಾಗಿರುತ್ತೆ. ಇಲ್ಲಿ ತನಕನೇ ಬಂದಿದ್ದೀವಂತೆ, ಬೀಚಿಗೆ ಹೋಗೋಣ ಅಂತಂದ್ಬಿಟ್ಟು ಈಗ ಬೀಚ್ಗೆ ಹೋಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಬೀಚ್ ವ್ಯೂಸ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿರುತ್ತೆ, ಸಖತ್ತಾಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಆಟ ಆಡಿದ್ವಿ ಅಂತಂದರೆ ಸೂಪರಾಗಿತ್ತು. ಆ ಬಿಸಿಲಿಗೂ, ಆ ಸೆಕೆ ಆಗ್ತಿದ್ದಕ್ಕೂ, ಆ ನೀರಲ್ಲಿ ಆಡಿದ್ದಕ್ಕೂ ಸೂಪರ್ ಮಜಾ ಇತ್ತು. ನಾವು ಬರೀ ಇವಾಗಲೇ ಅಂತಲ್ಲ, ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗಿಂದನೂ ಅಷ್ಟೇ, ನಮ್ಮ ಇಡೀ ಫ್ಯಾಮಿಲಿಗೆ ನೀರಂದರೆ ತುಂಬ ಇಷ್ಟ. ಎಲ್ಲೇ ನೀರು ಕಂಡ್ರೂ ಆಟ ಆಡೋಕ್ಕೆ ಹೋಗ್ಬಿಡ್ತೀವಿ ನಾವು. ನೋಡಿ, ಹಾಗೆ ಬೀಚ್ದು ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ನೀರಲ್ಲಿ ಆಟ ಆಡ್ತಾಯಿದ್ದೆ. ನಾವು ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ, ಯಾರೂ ವೀಡಿಯೋ ಮಾಡೋಕ್ಕೆ ಇದು ಮಾಡ್ತಿರ್ಲಿಲ್ಲ. ನಾನು ನೀರಲ್ಲಿ ಆಡಬೇಕು ಅಂತಂತಿದ್ರು. ನಾನು ನೀರಲ್ಲಿ ಆಟ ಆಡಿಕೊಂಡು ಹಾಗೆಯೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ವೀಡಿಯೋ.
ನೋಡಿ ಇನ್ಸ್ಟಾಗ್ರಾಮ್ ರೀಲ್ಗೆ ವೀಡಿಯೋಸ್ ಬೇಕಾಗಿತ್ತು, ಅದಕ್ಕೆ ಅಲ್ಲಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಆಮೇಲೆ ಎಲ್ಲ ಕರಿತಾಯಿದ್ರು, ಬನ್ನಿ ಸಾಕು ಹೋಗೋಣ ಹೊರಡೋಣ, ಟೈಮ್ ಆಗುತ್ತೆ ಬೇರೆ ಕಡೆ ಹೋಗೋಕ್ಕೆ ಅಂತ. ಅದಕ್ಕೇ ಸರಿ ಆಯಿತು ಹೊರಡೋಣ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ಕ್ಲಿಪ್ ತೊಗೋಣ ಅಂತ ತೊಗೋತಿದ್ದೆ. ನೆಕ್ಸ್ಟ್ ಅಲ್ಲೇ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇದೆ. ಸ್ನಾನ ಮಾಡಿಕೊಂಡು ಅಲ್ಲೇ ಏನಾರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು, ಯಾಕಂದರೆ ನೀರೆಲ್ಲ ಆಡಿರ್ತೀವಲ್ಲ, ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಡೋಣ ಅಂದ್ಕೊಂಡ್ವಿ. ನಾವು ಅಲ್ಲಿ ಬಿಡೋಷ್ಟೊತ್ತಿಗೆ ಮೋಸ್ಟ್ಲಿ ಒಂದು 6 ಗಂಟೆ ಆಗಿತ್ತು ಅನಿಸುತ್ತೆ. ನೋಡಿ ಸನ್ಸೆಟ್ ಕಾಣಿಸ್ತಾ ಇದೆ. ಬೀಚಲ್ಲಿ ಸನ್ಸೆಟ್ ವ್ಯೂ ನೋಡೋದೇ ಸೂಪರಾಗಿರುತ್ತೆ. ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಬಂದಿದ್ದು ಧರ್ಮಸ್ಥಳಕ್ಕೆ ಬಂದಾಗ ಆಲ್ಮೋಸ್ಟ್ ರಾತ್ರಿ 9 ಗಂಟೆ 9:30 ಆಗಿತ್ತು. ನಾನು ಆಮೇಲೆ ಅಷ್ಟೇ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಬೆಳಗಿನ ಜಾವ ಇದು ಹೊಳೆಗೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಒಳಗೆ ಸ್ನಾನಕ್ಕೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಧರ್ಮಸ್ಥಳದಲ್ಲೂ ಹೆವಿ ರಶ್ ಇತ್ತು. ಅದಕ್ಕೆ ನೀನು ಒಳಗೆ ಹೋಗಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ನಿಲ್ಲೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ರೂಮಲ್ಲೇ ಎಲ್ಲರೂ ನೋಡಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿದ್ದೀವಿ ದರ್ಶನಕ್ಕೆ ಹೋಗೋಣ ಅಂತ. ಅವತ್ತು ನಮ್ಮಮ್ಮ, ನಮ್ಮ ದೊಡ್ಡಮ್ಮನ ತಮ್ಮ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಅವರು ಬಂದಿದ್ದರು. ಅವ್ರು ಇನ್ನೊಂದು ಕಾರಲ್ಲಿ ನೋಡಿ, ಇದು ನನ್ನ ತಮ್ಮನ ಕಾರ, ಆ ಕಾರಲ್ಲಿ ಬಂದಿದ್ದರು ಅವರು ಬೆಳಗ್ಗೆನೇ ಬಂದು 4 ಗಂಟೆಗೇ ದರ್ಶನ ಮಾಡಿಬಿಟ್ಟಿದ್ದಾರೆ. ನಾವು ಹಿಂದಿನ ದಿವಸದೆಲ್ಲ ಚೆನ್ನಾಗಿ ಆಟ ಆಡಿದ್ವಲ್ಲ, ನಮಗೆ ಸಾಕಾಗ್ಬಿಟ್ಟಿತ್ತು ಅಂತ ಮಲಗಿಬಿಟ್ಟಿದ್ವಿ ನಾವು. ಆಮೇಲೆ ಎದ್ದು ಸ್ನಾನಕ್ಕೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನಾವು ದರ್ಶನಕ್ಕೆ ಹೋಗಿ ನಿಂತಾಗ 8:30 ಆಗಿತ್ತು. ಅಲ್ಲಿ ಒಳಗೋಗಿ ನೋಡಿದ್ರೆ ಧರ್ಮ ದರ್ಶನಕ್ಕೆ 5 ಅವರ್ ಆಗುತ್ತೆ ಅಂದರು. ಯಪ್ಪ ಏನು ಮಾಡೋದು, ಇಷ್ಟೊಂದು ರಶ್ ಇದೆ ಅಂದ್ಕೊಂಡು ಆಮೇಲೆ 200 ರೂಪಾಯಿ ಟಿಕೆಟ್ ಬರ್ತಲ್ಲ, 200 ರೂಪಾಯಿ ಟಿಕೆಟ್ಗೆ ಆಯಿತು ಹೋಗೋಣ, ಅದಕ್ಕೆ 1-2-3 ಅವರ್ಸ್ ಆಗುತ್ತೆ ಅಂದರು. ಓಕೆ ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ 200 ರೂಪಾಯಿ ಟಿಕೆಟ್ ತೊಗೊಂಡು, ಒಂದಷ್ಟು ಜನ ಬರಲಿಲ್ಲ, ನಾವು ಬರೋಲ್ಲ ನೀವು ಹೋಗಿ ಅಂತಂದರು. ಸರಿ ಅಂದ್ಬಿಟ್ಟು ನಾವೇ 4-5 ಜನ ಹೋಗ್ಬಿಟ್ಟು ನಮಗೆ ಆದ್ರೂ ಒಂದು ಕಡೆ ಕೂಡಾಕಿದ್ರು. ಒಂದು 1/2 ಅವರ್ 3/4 ಅವರ್ ಕೂಡಾಕಿದ್ರು. 1-2 ಅವರ್ಸಲ್ಲೆಲ್ಲ ದರ್ಶನ ಆಯಿತು ನಮಗೆ. ನೋಡಿ 200 ರೂಪೀಸ್ ಟಿಕೆಟ್ ತಗೊಂಡಿದ್ದೆ. ನಾನು ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು, ಯಾಕಂದರೆ ಗೊತ್ತಲ್ಲ ಒಳಗಡೆ ವೀಡಿಯೋ ಮಾಡೋಕ್ಕಲ್ಲ, ಅದಕ್ಕೆ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಆಮೇಲೆ ಹೊರಗಡೆ ಬಂದಮೇಲೆ ಮತ್ತೆ ನೋಡಿ ವೀಡಿಯೋ ಕಂಟಿನ್ಯೂ ಮಾಡಿದೆ. ಸ್ವಾಮಿದು ಪ್ರಸಾದ ಎಲ್ಲ ತೊಗೊಂಡು ಹೊರಗೆ ಬಂದು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಊಟ ಎಲ್ಲ ನಾವು ನೈಟೇ ಧರ್ಮಸ್ಥಳದಲ್ಲಿ ಮಾಡಿದ್ವಿ. ಅದಕ್ಕೆ ಬೆಳಗ್ಗೆ ಬೇಡ ಅಂದ್ಕೊಂಡು ಲೇಟ್ ಆಗುತ್ತೆ ಮತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಬಂದಿದ್ದ ಪ್ಲೇಸು ಸೌತಡ್ಕ ಗಣೇಶ. ಇದು ನಿಯರ್ ಬೈ ಅಲ್ವಾ, ಹಾಗಾಗಿ ಸೌತಡ್ಕ ಗಣೇಶಕ್ಕೆ ಬಂದ್ವಿ. ಇಲ್ಲಿ ಬಂದಾಗ ಆವಾಗ ಮಹಾಮಂಗಳಾರತಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನಾನು ಮೊದಲನೇ ಸಲ ಹೇಳಿದಾಗ ಎಲ್ಲೇ ಹೋಗಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಆದರೂ ದರ್ಶನ ಚೆನ್ನಾಗಾಯಿತು ಎಲ್ಲ ಕಡೆಯೂ. ಈಗ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಊಟಕ್ಕೆ. ಅಲ್ಲೇ ಸೌತಡ್ಕದಲ್ಲೇ ಅಲ್ಲಿ ಊಟ ಇರುತ್ತೆ, ಪ್ರಸಾದ. ಅಲ್ಲಿ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಈಗ ಸೌತಡ್ಕ ಹೋದ್ಮೇಲೆ ನೆಕ್ಸ್ಟ್ ಇನ್ಯಾವುದು ಕುಕ್ಕೆ ಸುಬ್ರಹ್ಮಣ್ಯನೇ. ನಮ್ಗೆ ಆಲ್ಮೋಸ್ಟು ಸಾಕಾಗ್ಬಿಟ್ಟಿತ್ತು, ತುಂಬ ಟಯರ್ಡಾಗಿತ್ತು. 2 ದಿವಸದಿಂದ ಹೇಗಾಗಿತ್ತು ಅಂದರೆ ವೀಡಿಯೋ ಮಾಡೋಕ್ಕೂ ನನಗೆ ಇದಿರಲಿಲ್ಲ. ಆದ್ರೂ ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ. ನೋಡಿ ಇದು ಬಂದು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲೂ ಅಷ್ಟೇ ಇಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕ್ಲೋಸಿಂಗ್ ಆಗೋಗಿತ್ತು. ನಾವು ಬರೋ ಟೈಮಿಗೆ 2:30ಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ದರ್ಶನ ಮಾಡೋಕ್ಕಾಗಲಿಲ್ಲ. ಹೊರಗಿಂದನೇ ಕೈ ಮುಕ್ಕೊಂಡು, ಯಾಕಂದರೆ ಯಾರಿಗೂ 3 ಅವರ್ 4 ಅವರ್ ನಿಂತ್ಕೊಂಡು ದರ್ಶನ ಮಾಡೋ ಪೇಷನ್ಸ್ ಇರಲಿಲ್ಲ. 2 ದಿವಸದಿಂದ ಸಾಕಾಗ್ಬಿಟ್ಟಿದ್ವಿ ಎಲ್ಲರೂ. ಅದಕ್ಕೆ ಸರಿ ಏನೇನು ಮಾಡೋದು, ಕುಕ್ಕೆಗೆ ಯಾವಾಗಲೂ ಬರ್ತಾನೆ ಇರ್ತೀವಲ್ಲ ಅಂದ್ಬಿಟ್ಟು ಹೊರಗಡೆ ಕೈ ಮುಕ್ಕೊಂಡು ಹೋದ್ವಿ. ನಾವು ಕುಕ್ಕೆ ಬಿಟ್ಟಾಗ ಆಲ್ಮೋಸ್ಟು 4 ಗಂಟೆ ಆಗಿತ್ತು. ಸರಿ ಇನ್ನು ಸಾಕಪ್ಪ, ಬೆಂಗಳೂರು ಕಡೆ ಹೊರಟ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು. ಈಗ ಹೋಗ್ಬೇಕಾದ್ರೆ ಎಲ್ಲರೂ ಮಲಗಿದ್ರು. ಆದರೂ ನೋಡಿ ಇಲ್ಲಿ ಬಿಟ್ಟಿಲ್ಲ, ಡ್ಯಾನ್ಸ್ ಮಾಡಿ ಅಂದರೆ ಬಿಡಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಡ್ಯಾನ್ಸ್ ಮಾಡಿಸಿದ್ದಾರೆ.
ನನಗಂತೂ ಬಿಟ್ಟರೆ ಸಾಕಪ್ಪ ಮಲಗಿಬಿಡೋಣ ಅನ್ನಂಗೆ ಆಗ್ಬಿಟ್ಟಿತ್ತು. ನಾನು ರಿಟರ್ನ್ ಬರ್ಬೇಕಾದ್ರೆ ಟಿ ಟಿ ಅಲ್ವಾ ಕೆಳಗಡೆನೇ ಚಾಪೆ ಹಾಸ್ಕೊಂಡು ಮಲಗಿಬಿಟ್ಟಿದ್ದೆ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ನೋಡಿ ಈಗ ನಮ್ದಾಗಿದ್ದ ತಕ್ಷಣ ಅವ್ರು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದಲ್ಲೇ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.